ಇಲ್ಲಿಗೆ ಬರೋ ಕಾರಣ ಏನಂದರೆ ನಾನು ದುಡಿತಾ ಇದ್ದೀನಿ, ಬಟ್ ಅದನ್ನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ. ಸಂಜೆ ಮಾಡುತ್ತೆ, ಸಂಜೆ 4 ಗಂಟೆಗೆ ಹೋಗಿ ಹೀರೋ ಬುಕ್ ತಗೊಂಡೆ. 18,000 ರೂಪಾಯಿ, 18,500 ರೂಪಾಯಿ ಹೀರೋ ಬುಕ್ ತಗೊಂಡೆ. ಹೋಲ್ ಸೆಟ್ ಮಾಡಿರೋದು ಯಾವಾಗ ಬಂದು ಹೇಳ್ತಿದ್ರೆ ಸುರೇಂದ್ರ ಸರ್ ನೆಕ್ಸ್ಟ್ ಕಳ್ತಾ ಇದ್ದೆ. ಸುರೇಂದ್ರ ನಮಸ್ತೆ, ನಾವು ಪ್ರಸನ್ನ ಭಟ್ ಮಂಗಳೂರಿಂದ. ಸೊ ಇವತ್ತು ನಾವು ಮನಿ ಮಿರಾಕಲ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದ್ವಿ. ಆಕ್ಚುಲಿ ನಿನ್ನೆ ಬೇರೆ ಬೇರೆ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇತ್ತು, ಇದಿತ್ತು, ಲಕ್ಷ್ಮೀ ಪೂಜೆ ಇತ್ತು ಅಂಡ್ ಬೇರೆ ಬೇರೆ ತರದ ಆಕ್ಟಿವಿಟೀಸ್ ಅನ್ನ ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಆಕ್ಚುಲಿ ನನಗೆ ಇವತ್ತೇ ಒಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ಯಾಕಂದ್ರೆ ಆ ಒಂದು ಮನಿ ಬ್ಲಾಕೇಜ್ ಅಂತ ಏನಿರುತ್ತೆ ಅಥವಾ ಏನಾದ್ರೂ ನಮ್ಮ ಬಿಸ್ನೆಸ್ ಅಲ್ಲಿ ಬ್ಲಾಕೇಜ್ ಇರುತ್ತಲ್ಲ, ಅದು ನಿಜವಾಗ್ಲೂ ನಂಗೆ ಇವತ್ತು ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಾಲೆಡ್ಜ್ ನಮ್ಗೆ ಬರೋದಕ್ಕೆ ನೀವು ಕಾರಣ ಅಂತ ಹೇಳ್ತೀನಿ ಸರ್. ಈ ಒಂದು ವರ್ಕ್ಶಾಪ್ ನಾನು ಮಿಸ್ ಮಾಡ್ಕೊಂಡಿದ್ದಿದ್ರೆ ಇಲ್ಲಿರೋ ಅಷ್ಟು ಜನನು ಮಿಸ್ ಮಾಡ್ಕೊಳ್ತಾ ಇದೆ. ನಿನ್ನೆಯಿಂದ ನಾನು ಏನ್ ಎಂಜಾಯ್ ಮಾಡಿದ್ದೀನಿ ಅದನ್ನು ಮಿಸ್ ಮಾಡ್ಕೊಳ್ತಾ ಇದೆ ಸರ್. ಮಾಡಿದೆ ಅನ್ನೋದಕ್ಕಿಂತ ಇಲ್ಲಿ ನಾನೇನೋ ಹೊಸದಾಗೇನೋ ಪಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸರ್. ನಾನು ಇದೇ ಒಂದು ಫಸ್ಟ್ ವರ್ಕ್ಶಾಪ್ ಏನಲ್ಲ ನಂದು, ಬೇರೆ ಬೇರೆ ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಇಲ್ಲಿ ಸಿಕ್ಕಿದಷ್ಟು ನನ್ಗೆ ಅಷ್ಟು ನಾಲೆಡ್ಜ್ ಒಳಗಡೆ ಹೋಗ್ಲಿಲ್ಲ, ಇಲ್ಲೇ ನನ್ಗೆ ಅದು ಸಿಕ್ಕಿದ್ದು. ಎಲ್ಲರಿಗೂ ಕೊಡುವಷ್ಟು ಹಣವಿದೆ. ನಾನು ನನ್ನ ಜೀವನದ ಪ್ರತಿ ದಿನವನ್ನು ವಿಧ ವಿಧವಾದ ಸ್ಥಳದಲ್ಲಿ ವಿಧ ವಿಧವಾದಂತಹ ಒಂದು ನನ್ನ ಜಾಬಲ್ಲಿ ಎಷ್ಟಿದೆ ಅಂತ ಕೂಡ ಧೈರ್ಯವಾಗಿ ಹೇಳ್ತಾ ಇದ್ದೆ. ಅಕೌಂಟಲ್ಲಿ ಎಷ್ಟಿದೆ, ಜಾಬಲ್ಲಿ ಎಷ್ಟಿದೆ, ಈ ತಿಂಗಳ ಖರ್ಚೆಷ್ಟು, ಈ ತಿಂಗಳ ಆದಾಯ ಎಷ್ಟು, ನನಗೆ ಸಾಲ ಬೇಕಾ ಅಥವಾ ಇರೋದ್ರಲ್ಲಿ ಸಾಕಾ, ಎಷ್ಟು ನಾನು ಸೇವಿಂಗ್ ಮಾಡ್ಬೋದು ಅಂತ ತಿಂಗಳು ನಾನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಆರಾಮಾಗಿದ್ದೀನಿ, 1 ರೂಪಾಯಿ ಕೂಡ ನನಗೆ ಬೇಜಾರಿಲ್ಲ, ಇರೋದ್ರಲ್ಲಿ ಸಂತೋಷವಾಗಿದ್ದೀನಿ. ಸೊ ಅಂದ್ರೆ ಒಂದು ಯೂನಿವರ್ಸಲ್ಗೆ ನಾವು ಹೇಗೆ ಪ್ರಾಮಿಸ್ ಮಾಡಬೇಕು, ಸೊ ಅದು ಹೇಗೆ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಸೊ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಸೊ ಈ ಕ್ಯಾಂಪಲ್ಲಿ ನನಗೆ ಗೊತ್ತಿರೋದು ನನ್ನ ಮುಂದಿನ ಫ್ಯೂಚರ್ಗೆ, ಸೊ ನನ್ನ ಮುಂದಿನ ಗುರಿಗೆ, ಸೊ ಮುಂದಿನ ಗುರಿನ ನಾನು ಸಕ್ಸಸ್ಫುಲಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕ್ಯಾಂಪಲ್ಲಿ ನನಗೆ ಸಿಕ್ಕಿದೆ. ಸೊ ನನ್ನ ಗುರಿಗೆ, ನನ್ನ ಸಾಧನೆಗೆ
ಇನ್ನೂ ಒಂದು ಬಲ ಸಿಕ್ತಂಗೆ ಆಗಿದೆ ನನಗೆ ಈ ವರ್ಷ.